ಯಾಕಂದರೆ ಪ್ರಪಂಚದ ಎಲ್ಲ ಕಡೆಗೂ ಒಂದು ಕಬ್ಬಿತ್ತು. ಏನು ಯೋಗ ಅಂದರೆ ಒಂಥರ ಶಾರೀರಿಕ ವ್ಯಾಯಾಮ ಅಂತ. ಅದು ಇವತ್ತು ಬದಲಾಗಿದೆ. ನಮ್ಮ ಪೂಜ್ಯ ನರೇಂದ್ರ ಮೋದಿಯವರು ಯೋಗ ಅಂದರೆ ಏನು ಅನ್ನೋದನ್ನು ಸ್ಪಷ್ಟವಾಗಿ ಒಂದು ವಿಶೇಷ ವ್ಯಾಖ್ಯಾನದಲ್ಲಿ ಯುಎನ್ಒದಲ್ಲಿ ಅವರು ಹೇಳಿದರು. ಯೋಗ ಒಂದು ಜೀವನದ ಕಲೆ. ವಿಶೇಷವಾಗಿ ನಮ್ಮ ಜೀವನವನ್ನು ಪರಿವರ್ತನೆ ಮಾಡಿಕೊಂಡು ಆನಂದವಾಗಿ ಸ್ವಸ್ಥವಾಗಿ ನಾವಿರಬೇಕಾದ್ರೆ ಏನು ನಮ್ಮ ಸರ್ಕಾರಗಳಿದೆ ಅದು ಯೋಗ ಅಂತ ಹೇಳೋದು. ಯೋಗ ದ ಸೈನ್ಸ್ ಆಫ್ ಹೋಲಿಸ್ಟಿಕ್ ಲಿವಿಂಗ್ ಅಂತ ಹೇಳೋದು. ಜೀವನ ನಡೆಸುವಂತಹ ಒಂದು ವಿಶೇಷ ಕಲೆ. ಇದೇನು ಯಾವಾಗಲೂ ಆನಂದವಾಗಿರಬೇಕು. ಏನು ಕಾಯಿಲೆಗಳಿದ್ದೀರ ಇರಬೇಕು. ನಾವು ನಮ್ಮ ಸಾಧಾರಣ ಮಟ್ಟದಿಂದ ಮೇಲೆದ್ದು ಮಹಾಮಾನವರಾಗಿ ದೈವಮಾನವರಾಗಿ ಅಂತಿಮ ನಮ್ಮ ಜೀವನದ ಲಕ್ಷ್ಯ ಏನಿದೆ ಅದನ್ನೇ ಪಡ್ಕೋಬೇಕು. ಅದನ್ನು ಪಕ್ಕದಲ್ಲಿ ಕೈಬರಬೇಕು ಅಂತ ಕರೆದು ಭಗವದ್ಗೀತೆಯಲ್ಲಿ ಬ್ರಹ್ಮ ನಿರ್ಮಾಣ ಅಂತ ಕರೆದು, ವೇದಾಂತದಲ್ಲಿ ಅದನ್ನು ಮೋಕ್ಷ ಅಂತ ಕರೀತಾರೆ. ಈ ಸ್ಥಿತಿ ಏನಪ್ಪ ಅಂತಂದರೆ ಅತ್ಯಂತ ಆನಂದದ ಸ್ಥಿತಿ, ಇನ್ಫೈನೈಟ್ ಬ್ಲಿಸ್. ಹಾಗೆ ಎಲ್ಲ ಜ್ಞಾನದ ಭಂಡಾರ, ಇನ್ಫೈನೈಟ್ ನಾಲೆಡ್ಜ್, ಆಮೇಲೆ ಇನ್ಫೈನೈಟ್ ಫ್ರೀಡಮ್, ಇನ್ಫೈನೈಟ್ ಪವರ್. ಇದು ನಮ್ಮ ಮೂಲ ಸ್ಥಿತಿ. ಇದನ್ನು ನಮ್ಮ ಜೀವನದ ತರೋದೇ ನಮ್ಮ ಜೀವನದ ಲಕ್ಷ್ಯ ಅಂತ ಸ್ವಾಮಿ ವಿವೇಕಾನಂದ ಹೇಳಿದರು. ಇಷ್ಟೆಲ್ಲ ಅಪಾರವಾದಂಥ ಜ್ಞಾನ ಭಂಡಾರ, ಆನಂದ ಇವೆಲ್ಲ ಇದ್ರೂ ನಮ್ಗೆ ಯಾಕೆ ಇಲ್ಲಿ ಬರ್ತಿಲ್ಲ? ಸೂರ್ಯ ಇದ್ದಾನೆ, ತುಂಬ ಮೋಡ, ಕಾರು ಮುಗಿಲು ಕಲ್ತ್ಬಿಟ್ಟಿದೆ, ಅದಕ್ಕೆ ಸೂರ್ಯನ ಪ್ರಕಾಶ ಕಾರಣ. ಅದೇ ರೀತಿ ನಾವೇನು ಮಾಡಿದ್ವಿ, 5 ವಿಶೇಷವಾದಂಥ ಪದಗಳನ್ನು ನಾವಿಲ್ಲಿ ಹಾಕ್ಬಿಟ್ಟಿದ್ವಿ. ಇದಕ್ಕೆ ಆನಂದಮಯ ಕೋಶ, ವಿಜ್ಞಾನಮಯ ಕೋಶ, ಮನೋಮಯ ಕೋಶ, ಪ್ರಾಣಮಯ ಕೋಶ, ಅನ್ನಮಯ ಕೋಶ ಅಂತ ಹೇಳ್ತಾರೆ. 5 ಪದಗಳು ಮೋಡದಲ್ಲಿ ಹಂತ ಹಂತವಾಗಿರೋ ಥರ 5 ಪದಗಳು ಬಂದ್ಬಿಟ್ಟಿದೆ. ಅದರಿಂದ ಅಪಾರವಾದಂಥ ಜ್ಞಾನ ಮತ್ತು ನಮ್ಮ ಶಕ್ತಿ, ಜ್ಞಾನ, ಆನಂದ ಎಲ್ಲವೂ ಹೊರಗಡೆ ಬರೋದಕ್ಕೆ ನಮಗೆ ಅಡಚಣೆ ಆಗಿದೆ. ಏನು ಮಾಡಬೇಕು? ಅದಕ್ಕೆ ಎಲ್ಲ ಪದಗಳನ್ನು ಶುದ್ಧ ಮಾಡಬೇಕು. ಕಾರು ಮುಗಿಲು ಎಲ್ಲ ಮೋಡಲು ಹೊಟ್ಟೋಲ್ಲ ಅಂತಂದರೆ ಎಲ್ಲನೂ ಬರುತ್ತೆ. ಅದು ಯೋಗ. ಅದಕ್ಕೆ 4 ಯೋಗದ ಪ್ರಣಾಳಿಗಳು. ನಮ್ಮ ಬುದ್ಧಿಯನ್ನು ಉಪಯೋಗಿಸಿಕೊಂಡು ಬುದ್ಧಿಯ ಅಂತರಾಳಕ್ಕೆ ಹೋಗುವಂಥದ್ದು ಜ್ಞಾನಯೋಗ. ನಮ್ಮ ಭಾವನೆಗಳನ್ನು ತುಂಬ ಸಂಸ್ಕಾರಗೊಳ್ಳುತ್ತ ನಮ್ಮ ಕೆಟ್ಟ ಗುಣಗಳನ್ನೆಲ್ಲ ತೆಗೆದುಹಾಕಿ ಒಳ್ಳೆಯ ಗುಣಗಳನ್ನು ಬೆಳೆಸ್ಕೊಂಡು ಆಸುರಿ ಸಂಪತ್ತನ್ನು ತೆಗೆದು ದೈವಿ ಸಂಪತ್ತನ್ನು ಬೆಳೆಸ್ಕೊಳ್ಳುವಂಥದ್ದು ಭಕ್ತಿಯೋಗ. ಹಾಗೆಯೇ ನಮ್ಮ ಮನಸ್ಸಿನ ಮೇಲೆ ಹಸೋಗಿ, ಮನಸ್ಸು ಅಲ್ಲೋಲೋಲು ಕಲ್ಲೋಲು ಆಗ್ತಾ ಇರುತ್ತೆ, ಎಲ್ಲ ಕಡೆ ಓಡಾಡ್ತಾ ಇರುತ್ತೆ. ಅದನ್ನು ಮನಸ್ಸನ್ನು ಶಾಂತ ಮಾಡುವಂಥ ಒಂದು ಪ್ರಕ್ರಿಯೆ, ಮನಸ್ಸಿನ ಮೇಲೆ ಪರಿಪೂರ್ಣ ಸ್ವಾಮಿತ್ವ, ಅದು ಪಾತಂಜಲ ಯೋಗ, ರಾಜಯೋಗ ಅಂತಂದು ನಮ್ಮ ವಿವೇಕಾನಂದರು. ಆಮೇಲೆ ಕರ್ಮಯೋಗ. ನಾವು ಮಾಡುವಂಥ ಪ್ರತಿಯೊಂದು ಕೆಲಸವೂ ಯೋಗವಾಗಿಬಿಡ್ಬೇಕು. ಹೇಗಪ್ಪ ಸಾಧ್ಯ ಅಂತಂದರೆ ಅನೇಕ ಯೋಗ ಅಂತಂದರೆ ಏನೋ ಅರ್ಥ ಮಾಡಬೇಕು, ಪ್ರಾಣಾಯಾಮ ಮಾಡಬೇಕು, ಮುದ್ರೆಗಳು, ಮಂತ್ರಗಳು, ಕ್ರಿಯೆಗಳು, ಧ್ಯಾನ, ಇದಕ್ಕೆಲ್ಲ ಯೋಗ ಅಂತ ಹೇಳ್ತೀವಿ. ಅದು ಬಿಟ್ಬಿಟ್ಟು ಮಾಡೋದು ಎಲ್ಲ ಕೆಲಸನೂ ಹೇಗಪ್ಪ ಯೋಗ ಆಗುತ್ತೆ ಅಂತ ಪ್ರಶ್ನೆ ಬರುತ್ತೆ. ಅದೇ ಕರ್ಮಯೋಗದ ಒಂದು ವಿಶೇಷ ರಹಸ್ಯ. ಕೃಷ್ಣ ಹೇಳ್ತಾನೆ ಅದರಲ್ಲಿ, ಪಶ್ಯನ್ ಶೃಣ್ವನ್ ಸ್ಪೃಶನ್ ದಿಗ್ಧಂ ಅಶ್ನಂ ಗಚ್ಚನ್ ಸ್ವಪನ್ ಶ್ವಸನ್ ಪ್ರಲಪನ್ ವಿಸೃಜನ್ ಗೃಹನ್ ಉನ್ಮಿಷನ್ ನಿಮಿಷನ್ನತೆ ಇಂದ್ರಿಯಾರ್ಥೇಷು ವರ್ತಂತ ಇತಿ ಧಾರಯನ್. ನಾವೇನೇ ಮಾಡ್ತಾ ಇರಲಿ, ನೋಡ್ತಾ ಇರ್ಬೋದು, ಮಾತಾಡ್ತಾ ಇರ್ಬೋದು, ನಿಂತಿರ್ಬೋದು, ಕೂತ್ಕೊಂಡಿರ್ಬೋದು, ನಾಮೂತ್ರ ವಿಸರ್ಜನೆ ಮಾಡ್ತಿರ್ಬೋದು, ಏನೇ ಕೆಲಸ ಮಾಡ್ತಾ ಇರಲಿ, ಎಲ್ಲವನ್ನೂ ಯೋಗವಾಗಿ ಪರಿವರ್ತನೆ ಮಾಡಿಕೊಳ್ಳುವ ವಿಶೇಷ ರಹಸ್ಯವೇ ಕರ್ಮಯೋಗ ಅಂತ ಹೇಳಿ. ಹಾಗೆ ಯಾವಾಗಲೂ ನಾವು ಒಳಗಡೆಯ ಆನಂದದ ಸ್ಥಿತಿಯಲ್ಲಿರಬೇಕು, ಶಾಂತ ಸ್ಥಿತಿಯಲ್ಲಿರಬೇಕು, ಮನಸ್ಸಿನ ಸುಖ
ನಿಂತುಕೊಂಡು ಏನೇ ಕೆಲಸ ಮಾಡೋದು ಆಗ ಅದು ಯೋಗವಾಗುತ್ತೆ, ಕರ್ಮಯೋಗವಾಗುತ್ತೆ. ಯೋಗ ಸತ್ಪುರು ಕರ್ಮೋಮಣಿ ಅಂತ ಹೇಳೋದು. ಯೋಗಸ್ಥನಾಗಿ ಕೆಲಸ ಮಾಡುವಂತಹ ಒಂದು ವಿಶೇಷ ಚಾಕಚಕ್ಯತೆಯೇ ಕರ್ಮಯೋಗ. ಕರ್ಮವನ್ನು ಯೋಗವಾಗಿ ಪರಿವರ್ತನೆ ಮಾಡುವಂಥ ಅಂಶ. ಈ ರೀತಿ 4 ಪ್ರಣಾಳಿಗಳು. ಇದರ ಮೂಲಕ ನಮ್ಮ ಎಲ್ಲ ಕೋಶಗಳನ್ನು ಶುದ್ಧ ಮಾಡ್ತಾ ಹೋಗಬೇಕು. ಅದು ಮಾಡಿದಾಗ ಏನಾಗುತ್ತೆ, ಅಪಾರವಾದಂಥ ಆನಂದ ನಮ್ಮ ಶುರುವಾಗುತ್ತೆ, ಎಲ್ಲ ಜ್ಞಾನ ಭಂಡಾರ ಬರ್ತಾ ಶುರುವಾಗುತ್ತೆ, ನಮ್ಮ ಶಕ್ತಿಗಳು ಹೆಚ್ಚಾಗ್ತಾ ಬರುತ್ತೆ. ಎಲ್ಲ ಶಕ್ತಿಗಳು ಹೆಚ್ಚಾಗಿ ನಾವು ಉನ್ನತ ಮಟ್ಟಕ್ಕೆ ಬರ್ತೀವಿ. ಸಾಧಾರಣ ಮಾನವರಿಂದ ಉತ್ತಮ ಮಾನವರಾಗಿ ಮಾಡ್ತಾರೆ. ಇದು ಒಂದು ಸೌಲಭ್ಯ ತಂತ್ರಜ್ಞಾನದ ಒಂದು ಪಾಠ. ಆದ್ದರಿಂದ ನಾವು ಇದೆಲ್ಲ ಯೋಗ ತರಗತಿಗೆ ಬರ್ತೀವಿ. ಇಲ್ಲಿ ನಮಗೆ ಆಸನಗಳನ್ನು ಹೇಳ್ಕೊಡ್ತಾರೆ, ಪ್ರಾಣಾಯಾಮ ಹೇಳ್ಕೊಡ್ತಾರೆ, ಧ್ಯಾನ ಮಾಡಿಸ್ತಾರೆ, ಕ್ರಿಯೆಗಳಿರ್ಬೋದು, ಇದೆಲ್ಲ ಕಲಿತೀವಿ. ಇದರ ಉದ್ದೇಶ ಏನು? ನಾವು ನಮ್ಮ ಮೂಲ ಸ್ವರೂಪವನ್ನು ನಮ್ಮ ಜೀವನದಲ್ಲಿ ತರಬೇಕು. ಮ್ಯಾನಿಫೆಸ್ಟೇಷನ್ ಆಫ್ ಡಿವಿನಿಟಿ ಇಸ್ ದಿ ಗೋಲ್ ಆಫ್ ಲೈಫ್ ಅಂತ ಸ್ವಾಮಿ ವಿವೇಕಾನಂದ ಹೇಳಬೇಕು. ಇದು ನಮ್ಗೆ ಆಗ್ತಾ ಇದೆಯೋ ಇಲ್ವೋ ಅಂತ ನಾವು ಪ್ರತಿನಿತ್ಯ ವಾರಕ್ಕೊಂದ್ಸಲ ಇನ್ನೊಂದೊಂದ್ಸಲ ನಮ್ಮನ್ನು ನಾವೇ ಪರೀಕ್ಷೆ ಮಾಡ್ಕೋಬೇಕು. ಏನು ಹೇಗೆ ನೋಡ್ಕೊಡೋದು? ಶ್ರೀರಾಮ ಹೇಳ್ತಾನೆ ವಸಿಷ್ಠನ, ಗುರುಗಳೇ ನಾನು ಯೋಗವನ್ನು ಮಾಡ್ತಾ ಇದ್ದೀನಿ, ಅದು ನಾನು ಸರಿಯಾದ ಹಾದಿಯಲ್ಲಿ ಇದ್ದೀನೋ ಇಲ್ವೋ, ನನ್ನ ಪ್ರಗತಿ ಬರ್ತಾ ಇದೆಯೋ ಇಲ್ವೋ, ಹೇಗೆ ನಾನು ಕಂಡು ಹಿಡ್ಕೊಳ್ಳೋದು ಅಂತ ಕೇಳ್ತಾರೆ. ಅದಕ್ಕೆ ವಸಿಷ್ಠ ಹೇಳುವಂಥದ್ದೇನು ಹೇಳ್ತಾರೆ, ಅನುದಿನ ತನುತ್ವಂಜಾತಿ ಪರಿಷತ್ ವರ್ಗಾಣಿ. ಪ್ರತಿನಿತ್ಯ ನಮ್ಮ ಷಡ್ರಿಪುಗಳು ಯಾವುದೋ 6 ಪ್ರಮುಖ ನಮ್ಮ ಶತ್ರುಗಳು: ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ಇದು ದಿನೇ ದಿನೇ ನಮಗೆ ಕಡಿಮೆ ಆಗ್ತಾ ಇದೆಯಾ ಅಂತ ನೋಡಬೇಕು. ನಮ್ಗೆ ಕೋಪ ಬರ್ತಾ ಇತ್ತು, ಈಗಿನ ಕೋಪ ಜಾಸ್ತಿ ಆಗೋಗಿದೆ. ಯೋಗ ಕ್ಲಾಸ್ ಹೋಗ್ತಿದ್ದೀನಪ್ಪ, ಏನೋ ಕೋಪ ಇನ್ನೂ ಜಾಸ್ತಿ ಆಗೋದು ಅಂದರೆ ಯೋಗ ಮಾಡ್ತಿದ್ದ ನೀವು ಅಂತ. ಹಾಗೆ ನಮಗೆ ಆಸೆಗಳು, ಅದು ಬೇಕು, ಇದು ಬೇಕು, ಇದು ಬೇಕು ಅಂತ ಬೇಕಾದಷ್ಟು ಆಸೆಗಳು ಇನ್ನೂ ಹೆಚ್ಚಾ ಇದೆ, ಜಾಸ್ತಿ ಆಗ್ತಾ ಇದೆ. ಹಾಗಾಗ್ತಾ ಇಲ್ಲ ಅಂತಂದರೆ ಯೋಗ ಸರಿ ಮಾಡ್ತಿಲ್ಲ. ಹಾಗೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಅಹಂಕಾರ ಬೆಳೀತಾ ಇದೆ. ಅದರಿಂದ ಏನಾಗಬೇಕು? ದಿನೇ ದಿನೇ ನಮ್ಮ ಉತ್ತಮವಾದಂಥ ಗುಣಗಳು, ದೈವಿ ಗುಣಗಳು ಬೆಳೀತಾ ಬರಬೇಕು. ಯಾವುದು ದೈವಿ ಗುಣಗಳು? ಅದಕ್ಕೆ ಒಂದ್ಸಲ ರಾಕ್ಷಸರು, ಮಾನವರು ಮತ್ತು ದೇವತೆಗಳು 3 ಜನ ಹೋಗಿ ವಿಷ್ಣು ಭಗವಂತನ ಕೇಳಿದ್ರಂತೆ, ಏನಾದರೂ ಒಳ್ಳೆ ಬುದ್ಧಿವಾದ ನಮ್ಗೆ ಹೇಳಿ ಅಂತ. ಅವನೇನು ಹೇಳಿದಂತೆ, ಎಲ್ಲರೂ ನೋಡೋದಂತೆ ದಾ 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 ಅಂತ ಹೇಳ್ಬಿಟ್ಟು ಇವ್ರಿಗೆಲ್ಲ ಗೊತ್ತಾಗೋಯ್ತು. ರಾಕ್ಷಸರಿಗೆ ಏನು ಗೊತ್ತಾಯಿತು? ನೋಡಿ, ನಾವು ತುಂಬ ಕ್ರೂರಿಗಳು, ಎಲ್ಲರೂ ಚಚ್ಚೋದು, ಕಡಿಯೋದು, ಸಾಯಿಸೋದು, ರಕ್ತ ಹೀರೋದು, ತುಂಬ ಕ್ರೂರಿಯ ನಮ್ಮಲ್ಲಿ. ಅದಕ್ಕೆ ಏನು ಹೇಳಿದರೆ, ನಮ್ಮಲ್ಲೆಲ್ಲ ದಯೆ ತೋರಿಸ್ಬೇಕು ಅಂತ ಹೇಳಿದ್ರು. ದಯಾ ತೋರಿಸ್ಬೇಕು ಎಲ್ಲರಲ್ಲೂ ಅಂತ ಹೇಳಿದ್ದಾನೆ. ಹಾಗೆ ದೇವತೆಗಳಿಗೆ ಏನು ಹೇಳಿದ್ರು? ದೇವತೆಗಳು ಯಾವಾಗಲೂ ಸುಖ ಸಂಪತ್ತಿಗೆಯಲ್ಲಿರುವಂಥದ್ದು, ಸ್ವರ್ಗಲೋಕದ ಸುಖ, ಅಲ್ಲಿ ಇಲ್ಲದೇ ಇರುವಂಥ ಸುಖನೇ ಇಲ್ಲ. ಯಾವಾಗಲೂ ನಮ್ಮ ಇಂದ್ರಿಯಗಳ ದಾಸ್ಯರಾಗಿ ಇಂದ್ರಿಯ ಸುಖದ ಲೋಲಭತೆಯಲ್ಲೇ ಇರ್ತಾ ಇದ್ದೀವಿ. ಅದನ್ನು ಏನು ಹೇಳಿದ್ದಾರೆ? ದಮ ಅಂತಂದರೆ ಸಂಸ್ಕೃತದಲ್ಲಿ ಇಂದ್ರಿಯಗಳ ಮೇಲೆ ನಿಗ್ರಹ, ಅಂದರೆ ಇಂದ್ರಿಯಗಳ ದಾಸ್ಯ ಎಲ್ಲ ಹೊರಗಡೆ ಬರಬೇಕು. ಆ ಇಂದ್ರಿಯಗಳ ದಾಸ್ಯ ಏನು? ನಮಗೆ ಈ ತಿನ್ನಬೇಕು, ಇದು ಬೇಕು, ಬೇಕು ಬೇಕು ಅಂತ ಅಂದ್ಬಿಟ್ಟು ತುಂಬ ಒಂದು ಬಂಧನ, ಆ ಬಂಧನದಿಂದ ಹೊರಗಡೆ ಬರಬೇಕು ಅಂತ ಹೇಳ್ತಾರೆ. ಅದಕ್ಕೇನು ದಮ. ಇನ್ನು ನಮ್ಮ ಮನುಷ್ಯರಿಗೆ ಹೇಳಬೇಕು, ಅವರು ನೀವು ತುಂಬ ಸ್ವಾರ್ಥಗಳಾಗ್ಬಿಟ್ಟಿದ್ದೀರಾ, ಎಲ್ಲರೂ ನನಗೆ 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 ಅಂತ ಕೇಳ್ತಾ ಇದ್ದೀವಿ, ಬೇರೆಯವ್ರ ಕೊಡೋದು ಪ್ರಶ್ನೆನೇ ಇಲ್ಲ ನಿಮಗೆ. ಎಷ್ಟೋ ಹಣ ಇದ್ದರೂ ಇನ್ನೂ ನನಗೆ ಹಣ ಬೇಕು ಅಂತ. ಇದಕ್ಕೆಲ್ಲ ಏನು ಕಾರಣ? ಬೇಕು ಬೇಕು ಅನ್ನೋದು ದುರಾಸೆಯಾಗಿ ಪರಿವರ್ತನೆ ಆಗಿಬಿಟ್ಟಿದೆ. ಈಗ ಎಲ್ಲ ಕರಪ್ಷನ್ ಫ್ಯಾಕ್ಟರಿಗಳು ಯಾವೆಲ್ಲ ಇದರಿಂದಾನೆ. ಎಷ್ಟು ಸಾಧು ಮೊದಲು 1,000 ಕರಪ್ಷನ್ ಅಂತ ಅಂದರೆ 10,000 ಇಲ್ಲ ಅಂದರೆ ಸಾಕು ಅಂತಿದ್ರು. ಆಮೇಲೆ ಏನಾಯಿತು? 1,00,000 ಆಯಿತು, ಆಮೇಲೆ ಕೋಟಿ ಆಯಿತು, 1,000 ಕೋಟಿ ಆಯಿತು, ಲಕ್ಷ ಕೋಟಿ. ಏನು ಮಾಡ್ತಾರೆ ಅಂತ ಆಶ್ಚರ್ಯ ಆಗುತ್ತಲ್ವ? ಯಾಕಿದು? ಈ ರೀತಿ ಸ್ವಾರ್ಥ ಬರದೆ ಬೇಕು ಬೇಕು